ಸೊ ದಾಳಿಯ ವಿಡಿಯೋನ ಈಗ IDF ರಿಲೀಸ್ ಅನ್ನ ಮಾಡಿರೋದು. ಸೊ ಹೊಸ ವಿಡಿಯೋ ರಿಲೀಸ್ ಅನ್ನ ಇಸ್ರೇಲ್ ಪಡೆ ಈಗ ಬಿಡುಗಡೆಯನ್ನ ಮಾಡಿದೆ. ತೆಹರಾನ್ ಮೇಲೆ ದಾಳಿಯನ್ನ ಇಸ್ರೇಲ್ ಮುಂದುವರಿಸಿದೆ. ಹಾಗಾಗಿ ಇದು ಇನ್ನು ಯಾವ ರೀತಿಯಾದಂಥ ಪರಿಣಾಮಗಳನ್ನು ಉಂಟು ಮಾಡುತ್ತೋ ಗೊತ್ತಿಲ್ಲ. ಕಾರಣ ಇಸ್ರೇಲ್ನಲ್ಲೂ ಕೂಡ ಭಾರತೀಯರಿದ್ದಾರೆ, ಇರಾನ್ನಲ್ಲೂ ಕೂಡ ಭಾರತೀಯರಿದ್ದಾರೆ, ಕರ್ನಾಟಕದವರು ಕೂಡ ಇದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬರುವಂಥ ಜವಾಬ್ದಾರಿ ಇದೆ ಈಗ ಭಾರತ ಸರ್ಕಾರದ್ದು. ಸೊ ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು, ಹೇಗೆ ದಾಳಿಯ ವಿಡಿಯೋನ IDF ಈಗ ರಿಲೀಸ್ ಮಾಡಿರೋದು ಅಂತ ಹೇಳಿ. ತೈಲ ಘಟಕಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇಸ್ರೇಲ್ ಈ ವಿಡಿಯೋವನ್ನು ಬಿಡುಗಡೆ ಮಾಡಿದೆ, ಹೊಸ ದೃಶ್ಯಾವಳಿಗಳನ್ನು ನೋಡಿ ಹೆಂಗೆ ಹೊಡೆದಾಕುವಂಥ ಕೆಲಸ ನಡೀತಾ ಇದೆ ಅಂತೇಳಿ. ಇರಾನ್ನಿಂದಲೂ ಕೂಡ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಆಗಿದೆ. ಟೆಲ್ ಅವೀವ್ ಮತ್ತು ಜೆರುಸಲೆಂ ಸೇರಿ ಹಲವು ನಗರಗಳ ಮೇಲೆ ದಾಳಿಯನ್ನು ನಡೆಸಿರೋದು. ಸೊ 100ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿಯನ್ನು ಇರಾನ್ ಮಾಡಿರೋದು. 100ಕ್ಕೂ ಹೆಚ್ಚು ಕ್ಷಿಪಣಿಗಳ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ಅಮೆರಿಕ ರಾಯಭಾರಿ ಕಚೇರಿಯ ಮೇಲೂ ಕೂಡ ದಾಳಿ ಮಾಡಿದೆ. ಹಾಗಾಗಿ ಅಮೆರಿಕವನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ. ಇರಾನ್ ಕ್ಷಿಪಣಿ ದಾಳಿಯಿಂದ ರಾಯಭಾರಿ ಕಚೇರಿಗೆ ಈಗ ಹಾನಿಯಾಗಿದೆ ಅಂತೇಳಿ. ಅಮೆರಿಕ ಎಂಥ ಉಸಿರುವಳಿ ಆಟ ಆಡುತ್ತೆ ಅಂತಂದರೆ, ತನಗೇನಾದರೂ ದಾಳಿ ಆದರೆ ನಾನು ಸುಮ್ಮನೆ ಇರೋದಿಲ್ಲ, ನಿಮ್ಮನ್ನೆಲ್ಲ ಸರ್ವನಾಶ ಮಾಡ್ತೀನಿ ಅಂತ ಹೇಳುತ್ತೆ. ಆದರೆ ನಾವು ಪಾಕಿಸ್ತಾನ ನಮ್ಮ ಮೇಲೆ ಈ ರೀತಿಯೆಲ್ಲ ಕೃತ್ಯವನ್ನು ಮಾಡಿದಾಗ ನಾವು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತೀವಿ ಅಂತಂದಾಗ ನೋಡಿ ಮಾತುಕತೆ ಮಾಡಿಕೊಂಡು ಶಾಂತಿಯುತವಾಗಿ ಸುಮ್ಮನೆ ಇರಿ ಅಂತೇಳಿ. ಈಗಿರಪ್ಪ ನೀನು ಕೂಡ ಶಾಂತಿಯುತವಾಗಿ ಮಾತುಕತೆ ಮಾಡಿಕೊಂಡು. ದೊಡ್ಡದಾಗಿ ಇವಾಗ ಬಿಲ್ಡಪ್ ಕೊಡ್ತಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು, ನಾವು ಸುಮ್ಮನೆ ಇರೋಲ್ಲ ನಮ್ಮ ತಂಟೆಗೆ ಬಂದರೆ ಅಂತೇಳಿ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಬಹಳ ಚೆನ್ನಾಗಿದೆ. ಒಂದು ಕಡೆಗೆ ಇಸ್ರೇಲ್ ಏನು ಬಯಸ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕ್ಲಿಯರ್ ಆಗಿ ಇನ್ನೊಂದು ಕಡೆಗಿಲ್ಲ. ಇನ್ನೊಂದು ಕಡೆಗೆ ಇರಾನ್ ಅಂತೂ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಟ್ಕೊಂಡು ಅಮೆರಿಕವನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ. ಬಟ್ ಅಮೆರಿಕ ಅಧ್ಯಕ್ಷರು ಹೇಳ್ತಾರೆ ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿ. ಆದರೆ ನಮ್ಮ ವಿಚಾರಕ್ಕೆ ಬಂದುಬಿಟ್ಟು ಶಾಂತಿಯ ಮಾತುಕತೆ ಮಾಡ್ಕೊಳ್ಳಿ, ಇಂಥದ್ದೆಲ್ಲ ಯುದ್ಧ ಮಾಡೋ ಸನ್ನಿವೇಶ ಇದಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿದೆ ಇವರೆಲ್ಲರೂ ಉಸಿರುವಳ್ಳಿ ಆಟಗಳು. ಅರುಣ್, ಅಮೆರಿಕ ಯಾವ ರೀತಿಯಲ್ಲಿ ಮೈಂಡ್ ಗೇಮ್ ಆಡ್ತಾ ಇದೆ ಮತ್ತು ಜಗತ್ತಿನ ಮುಂದೆ ನಾನು ಎಷ್ಟು ಶಕ್ತಿಶಾಲಿ ಅನ್ನುವಂಥದ್ದನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ಈ ರೀತಿಯ ಊಸರವಳ್ಳಿ ಆಟ ಆಡ್ತಾ ಇದೆ. ಈಗ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ನಾನೇ, ಶಾಂತಿ ಒಪ್ಪಂದದ ಮಾತುಕತೆಗೂ ಕೂಡ ಮುಂದಾಗಿದ್ದು ನಾನೇ, 2 ರಾಷ್ಟ್ರಗಳನ್ನು ಕೂಡ ಒಪ್ಪಿಸಿದ್ದು ನಾನೇ ಅಂತ ಹೇಳಿತ್ತು. ಆದರೆ ಅದು ಯಾವ ಪ್ರಯತ್ನಗಳು ಕೂಡ ಆಗಿರಲಿಲ್ಲ. ಈ ಬಾರಿ ಕೂಡ ಈ ಒಂದು ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಕೂಡ 2 ರಾಷ್ಟ್ರಗಳೊಂದಿಗೆ ಶಾಂತಿ ಒಪ್ಪಂದದ ಮಾತುಕತೆಗೆ ನಾವೇ ಖುದ್ದು ಮಾತನಾಡಿದ್ದೀವಿ ಅಂತ ಹೇಳಿತ್ತು. ಆದರೆ ಈ ಅಮೆರಿಕದ ಈ ಒಂದು ಒಪ್ಪಂದದ ಮಾತುಕತೆಗೆ 2 ರಾಷ್ಟ್ರಗಳು ಕೂಡ ಸುತರಾಮ್ ಒಪ್ಪಿರಲಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಂತಿ ಒಪ್ಪಂದದ ಮಾತುಕತೆಗೆ ಒಪ್ಪೋದಿಲ್ಲ, ನಮ್ಮ ದಾಳಿಗೆ ಪ್ರತಿದಾಳಿಯಾಗಿ ನಡೆಸ್ತೀವಿ, ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಅಂತೇಳಿ 2 ರಾಷ್ಟ್ರಗಳು ಕೂಡ ಪಟ್ಟನ್ನು ಹಿಡಿದಿದ್ವು. ಈಗ ಇಸ್ರೇಲ್ಗೆ ಅಮೆರಿಕ ಒಂದು ಭಾಗದಿಂದ ನೆರವನ್ನು ಕೊಡ್ತಾ ಇದೆ, ಜೊತೆಗೆ ಬೆಂಬಲಿಸ್ತಾ ಇದೆ. ಸೊ ಅದು ಇರಾನ್ನ ಸಿಟ್ಟು ನೆತ್ತಿಗೇರುವಂತೆ ಮಾಡಿದೆ. ಇರಾನ್ ನೇರವಾಗಿ ಅಮೆರಿಕಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇರಾನ್ನ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ನೇರವಾಗಿ ಅಮೆರಿಕೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅಮೆರಿಕ ತನ್ನ ತಂಟೆಗೆ ಇದ್ರೆ ಒಳ್ಳೆಯದು, ಇಲ್ಲಾಂದ್ರೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ. ಅಂದ್ರೆ ನೇರವಾಗಿ ಅಮೆರಿಕದ ಮೇಲೆ ಕೂಡ ನಾವು ದಾಳಿಯನ್ನು ನಡೆಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿ. ಇದರಿಂದ ಮತ್ತೆ ಅಮೆರಿಕ ವಾರ್ನನ್ನ ಮಾಡುತ್ತೆ, ನಾವು ಇಸ್ರೇಲ್ನ ಪರವಾಗಿ ಇಲ್ಲ, 2 ರಾಷ್ಟ್ರಗಳು ಕೂಡ ನಾವು ಶಾಂತಿಯಿಂದ ಇರಬೇಕು ಅಂತೇಳಿ ಬಯಸ್ತಾ ಇದ್ದೀವಿ ಅಷ್ಟೇ. ಒಂದೊಮ್ಮೆ ಏನಾದರೂ ನಮ್ಮ ತಂಟೆಗೆ ಬಂದರೆ ನಿಮ್ಮ ಮೇಲೆ ನಾವು ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಅಂತ, ಅಂದ್ರೆ ನೇರವಾಗಿ ದಾಳಿಯನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ಅಮೆರಿಕ ಕೂಡ ಕೊಟ್ಟಿತ್ತು. ಈಗ ದಾಳಿ ಪ್ರತಿದಾಳಿಯ ತೀವ್ರತೆ ಹೆಚ್ಚಾಗ್ತಾ ಇದೆ. 2 ರಾಷ್ಟ್ರಗಳಿಂದಲೂ ಕೂಡ ಏನು ಯುದ್ಧ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಾವೆ. ಸೊ ಹಾಗಾಗಿ ಈ ಒಂದು ಯುದ್ಧ ಅಥವಾ ಈ ಒಂದು ಭೀಕರತೆಯ ದಾಳಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಕೂಡ ಒಂದು ರೀತಿಯಲ್ಲಿ ಆತಂಕದ ಸನ್ನಿವೇಶ ಕೂಡ ಸೃಷ್ಟಿ ಮಾಡುವಂತಿದೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.